ಗಂಗಾವತಿ 6ನೇ ವಾರ್ಡ್ ಕಿಲಾ ಏರಿಯಾ ಪ್ರದೇಶದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಕಿಲಾ ಏರಿಯಾದ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಮತ್ತು ಜಿಲ್ಲಾಧಿಕಾರಿಗಳು ರಸ್ತೆ ದುರಸ್ತಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ನಾಗರಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಎಷ್ಟು ಕೊಡ್ರ ಅಂತ ಹೇಳಿ ಎಷ್ಟು ದಿನದ್ದು ಅದು ಕೂಡ ವಿಡಿಯೋ ಇದೆ, ಎಲ್ಲ ಪ್ರೂಫ್ ಇದ್ರು ಕೂಡ ಯಾರು ನೋಡ್ತಾ ಇಲ್ಲ. ಒಂದು ದಿನ ಭೇಟಿ ಮಾಡಿಲ್ಲ ಸರ್, ಈಜುಡಿ ಆಗ್ತಾ ಇದೆ. ಮನೆ ಕೂಡ ಏನ್ ಮಾಡಿಲ್ಲ ಸರ್, ಯಾಕಂದ್ರೆ ಅವ್ರು ಬಂದು ನೋಡ್ಬೇಕಲ್ಲ ಸರ್, ಅದು ಕಾಮಗಾರಿ ಇಂಜಿನಿಯರ್ ಅವ್ರ ತಲೆ ಇರ್ತಾರ. ನಾವು ಎಲ್ಲ ಅಂತಾರೆ ಎಲ್ಲೇ ಅಷ್ಟು ನೋಡ್ಬೇಕು ಸರ್, ಯಾರು ಕೂಡ ಮನೆ ಅಂತೂ ಮಾಡಿಲ್ಲ ಸರ್ ಅವರಿಗೆ. ಈಗ ಯಾಕಂದ್ರೆ ಸಾರ್ವಜನಿಕರು ಮೊಹರಂ ಇದೆ, ಎಲ್ಲ ಹಬ್ಬ ಇದೆ, ಯಾಕಂದ್ರೆ ಇಲ್ಲೇ ಫೋನ್ ಎಲ್ಲ ದಫನ್ ಆಗೋವು ಇಲ್ಲೇ ದೇವರು. ಅದು ನಡ್ಕೊಂಡು ಕಾಲೇಸಿ ಬರ್ತಾರ ದೇವ್ರುಗಳು, ಅವರಿಗೆ ಚುಚ್ಚಿದೆ ಅದು ಎಲ್ಲ ಏನಾದ್ರು ಸರ್, ಇದೆಲ್ಲ ಎತ್ತಂಗಿಲ್ಲ. ಅವ್ರು ಮೊದಲು ಮಾತು ಯಾವಾಗ ನೋಡಿದ್ರು ಕೂಡ ಫೋನ್ ಎತ್ತಂಗಿಲ್ಲ. ಅದಕ್ಕೆ ಯಾರು ಜವಾಬ್ದಾರಿ ಅಂದ್ರೆ ಗೊತ್ತಾಗವಲ್ತದೆ ನಗರಸಭೆಯಲ್ಲಿ. ಸರಿ ಮಾಡಿ ಕೊಡ್ಬೇಕು ಸರ್, ಏನಿಲ್ಲ. ಯಾಕಂದ್ರೆ ನಾನಗುಂದಿ ರೋಡಿಗೆ ಹಾಕಿದ್ದಾರೆ ಸರ್ ಡಾಂಬರ್ ಸಿಗ್ತಾ ಇಲ್ಲ ಅಂತ ಮುಂದಿದ್ದಾರೆ. ಆ ಕಡೆ ಎಲ್ಲ ಡಾಂಬರ್ ಹಾಕಿದ್ದಾರೆ, ಇಲ್ಲಿ ಅದಕ್ಕೆ ಹಾಕೋಡ್ರಿ ಸರ್. ನಿಮ್ಮ ಭ್ರಷ್ಟಾಚಾರ ಬರೀ ಅಧಿಕಾರಿಗಳಾಗ ಇದೆ. ಆಯಿಲ್ ದುಡ್ಡು ಜನರಿಗೋಸ್ಕರ ಖರ್ಚು ಮಾಡಿ ಸರ್, ಅದು ನಮ್ದು ಹೇಳೋದು ಒಂದು ಕರ್ತವ್ಯ ಸರ್. ನಮ್ದು ಮನವಿ ಮಾಡ್ತಾ ಇದ್ದೀನಿ ನಾನು. ತಾಯಂದ್ರು ಎಲ್ಲ ಮಕ್ಕಳು ನಾವು ರೊಚ್ಚಿದ್ದೀವಿ, ಏನು ರೊಚ್ಚಿದ್ದೀವಪ್ಪ ಅಂದ್ರೆ 7-8 ತಿಂಗಳಾದ್ರೂ ಕೆಲಸ ಆಗ್ತಾ ಇಲ್ಲ. ಒಂದು 550 ಮೀಟರ್ ರೋಡ್ ಮಾಡಕ್ಕೆ 7-8 ತಿಂಗಳು ಬೇಕಂತ ಸರ್. ಇವತ್ತು ಎಲ್ಲ ನಾವು ಸಿಕ್ಕಿ ಒಂದು ರೋಡ್ ಎಲ್ಲ ಬಂದ್ ಮಾಡಿವಿ ನಾವು ಇವತ್ತು. ಆದಷ್ಟು ಬೇಗ ನಾವು ಮಾಡಿಲ್ಲ ಅಂದ್ರೆ ಮತ್ತೆ ನಮ್ಮ ವಾರ್ಡಿನ ಜನ ಎಲ್ಲ ಸೇರಿ ನಾವು ನಗರಸಭೆ ಮುಂದೆ ಹಾಕ್ತೀವಿ. ಆಮೇಲೆ ಇನ್ನೊಂದು ಈ ರೋಡ್ ಭೂಮಿ ಪಕ್ಕಕ್ಕೆ ಒಂದು ಡ್ರೈನೇಜ್ ಆಗುತ್ತೆ ಸರ್. ಡ್ರೈನೇಜ್ ಮಾಡಿ ರೋಡ್ ಮಾಡಿದ್ರೆ ಮತ್ತೆ 6 ತಿಂಗಳಲ್ಲಿ ಮತ್ತೆ ರೋಡ್ ಮತ್ತೆ ಹೆಂಗಿದ್ದಂಗೆ ಆಗುತ್ತೆ, ಏನು ಮಾಡಿದ್ರು ಉಪಯೋಗ ಇಲ್ಲ. ಹೀಗಾಗಿ ದಯವಿಟ್ಟು ಡ್ರೈನೇಜ್ ಮಾಡಿ ರೋಡ್ ಮಾಡ್ಬೇಕು, ಆದಷ್ಟು ಬೇಗ ಮಾಡ್ಬೇಕು ಸರ್. ಇಲ್ಲಾಂದ್ರೆ ಮಾಡಿಲ್ಲ ಅನ್ನೋದೇ ಒಂದು ವಾರ ಹಂತದಿಂದಲೇ ನಾವು ವಾರ್ಡ್ ಜನರು ಎಲ್ಲರೂ ಸೇರ್ತೀವಿ, ನಗರಸಭೆಗೆ ಬಂದು ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಈ ಮುಖಾಂತರ ನಗರಸಭೆಯವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಮೇತ ನಾವು ಮನವಿ ಮಾಡ್ತೀವಿ. 6ನೇ ವಾರ್ಡ್ ಕಿಲ್ಲಾ ಏರಿಯಾ ಸರ್. ಕಾಮಗಾರಿ ಪೂರಾ ಥರ್ಡ್ ಕ್ಲಾಸ್ ಕಾಮಗಾರಿ ಆಗಿದೆ. ಮನಿ ಬಿಂಚ್ ಕೂಡ ಬಂದ್ ಆಗಿದ್ದಾರೆ. GPS ಫೋಟೋ ಅಲ್ಲಿ ಇಲ್ಲಿ ನೋಡ್ರಿ ಹೆಂಗಾಗಿದೆ ಪೂರಾ. ಯಾಕಂದ್ರೆ ಡೆಸ್ಟಾಲಜಿಗೆ ನಮ್ಮ ಹುಡುಗ 5 ಸಲ ತೋರಿಸಿ ಬಂದಿನಿ ನನ್ನ ಕಣ್ಣಿಗೆ. ಡೆಸ್ಟಾಲಜಿಗೆ ಮನಿನ ಬಿಟ್ಟು ಹೋಗಿದ್ದಾರೆ. ಮನಿ ಬಾಡಿಗೆ ಇದ್ದವರು ಅವ್ರು ಸ್ವಂತ ಮನಿ ಮತ್ತೆ ಬಾಡಿಗೆಯಲ್ಲಿ ಇದ್ದಾರೆ ಹೋಗಿ. ಯಾಕಂದ್ರೆ ಡೆಸ್ಟಾಲಜಿಗೆ ನಿರ್ಮರ್ ದವಾಖಾನೆಯಾಗ ತೋರಿಸಿ ಸಾಕಾಗಿದೆ. ಅವರು ಸಾರ್ ಏನಂದ್ರು ಈ ಡೆಸ್ಟಾಲಜಿಗೆ